ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರುನಾಡು ತಿಪಟೂರಿನ ಹುಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ, ಈಗ ಗೊತ್ತಿರೋ ಹಾಗೆ ನಿಮಗೆ ಮೊಬೈಲ್ ಉಪಯೋಗಿಸ್ತಿರ್ತೀರಲ್ಲ, ಎಷ್ಟೋ ಮೊಬೈಲು ಕಳೆತನ ಆಗ್ತಾ ಇರ್ತವೆ, ಎಷ್ಟೋ ಮೊಬೈಲು ಕಳೆದೋಗಿರುತ್ತೆ, ಗೊತ್ತಿಲ್ಲದಲ್ಲೇ ಮಿಸ್ಸಾಗಿ ನೀವೇ ಎಲ್ಲೋ ಬೀಳ್ಸಿರ್ತೀರ. ಅದನ್ನು ಪತ್ತೆ ಹಚ್ಚೋದು ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಆದರೆ ನಾನು ಹೇಳುವಂಥ ಇವತ್ತು ಒಂದು ಟ್ರಿಕ್ಸ್ನ ಹೇಳ್ತೀನಿ ಟಿಪ್ಸನ್ನು. ಅದನ್ನು ಉಪಯೋಗಿಸ್ಕೊಂಡು ನೀವು ಮಾಡ್ತು ಅಂದ್ಕೊಂಡೆ ಆರಾಮ್ಸಾಗೆ ನಿಮ್ಮೊಂದು ಮೊಬೈಲ್ ಎಲ್ಲೈತೆ ಎಕ್ಸಾಕ್ಟ್ ಲೊಕೇಶನ್ನ ನೀವು ಕಂಡುಹಿಡಿಬೋದು. ಮತ್ತು ನಿಮ್ಮೊಂದು ಏನಾದರೂ ಮೊಬೈಲ್ ಕಳೆದೋಗಿರುತ್ತಲ್ಲ, ಅದ್ರಾಗೆ ನಿಮ್ಮದು ಡೇಟಾನ ಏನೇನಿರುತ್ತೆ ಸೇಫ್ ಮಾಡ್ಕೋಬೋದು. ಬೇರೆ ಕಳ್ತನ ಆಗೈತೆ ಅಂದರೆ ಅದನ್ನ ಡೇಟಾನ ರೀಸೆಟ್ ಮಾಡ್ಬೋದು, ಮತ್ತು ಲಾಕ್ ಮಾಡ್ಬೋದು. ಎಲ್ಲೈತೆ ಅಂತ ಅದನ್ನೆಲ್ಲ ಮಾಡ್ಬೋದು. ಮತ್ತು ಇದಕ್ಕೆ ನಿಮ್ಮ ಒಂದು ಮೊಬೈಲ್ ಡೇಟಾ ಮತ್ತು ಲೊಕೇಶನ್ ಆನ್ ಆಗಿದ್ರೆ ಸಾಕು, ಆಟೋಮೆಟಿಕ್ಲಿ ನಿಮಗೆ ಕಂಡುಹಿಡ್ಬೋದು, ಆರಾಮ್ಸಾಗಿ ಕಂಡುಹಿಡ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಎಲ್ಲೈತೆ ಅಂತ ಆರಾಮ್ಸಾಗಿ ಕಂಡುಹಿಡ್ಬೋದು. ಅದಕ್ಕೆ ಏನಪ್ಪ ಬೇಕಾಗುತ್ತೆ? ಅದಕ್ಕೆ ನಿಮ್ಮ ಒಂದು ಇಮೇಲ್ ಐ ಡಿ ಬೇಕಾಗುತ್ತೆ. ನಿಮ್ಮೊಂದು ಇಮೇಲ್ ಐ ಡಿಗೆ ಪಾಸ್ವರ್ಡ್ ಬೇಕಾಗುತ್ತೆ. ಪಾಸ್ವರ್ಡ್ ಇಲ್ಲಾಂದರೆ ಎಲ್ಲಾದರೂ ನಿಮ್ಮೊಂದು ಏನಾದರೂ ಸಿಮ್ ಮಾಡಿಸ್ಕೊಳ್ಳಿ, ಡೂಪ್ಲಿಕೇಟು ಮಾಡಿಸ್ಕೊಂಡು ಅದಕ್ಕೆ OTP ಬರೋ ಥರ ಮಾಡ್ಕೊಳ್ಳಿ. OTP ಮಾಡ್ಕೊಂಡು ಅದಕ್ಕೆ ಪಾಸ್ವರ್ಡ್ ಅದು ಚೇಂಜ್ ಮಾಡಿ ಲಾಗಿನ್ ಆಗಿ, ಮತ್ತೆ ಇಮೇಲ್ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಆವಾಗ ಲಾಗಿನ್ ಆಗಾದ್ಮೇಲೆ ನೀವು ಏನಪ್ಪ ಮಾಡಬೇಕು ಅಂದರೆ, ನಾನು ಮುಂದೆ ಸ್ಟೆಪ್ನ ಹೇಳ್ತೀನಿ. ಹೇಳೋಕ್ಕೂ ಮುಂಚೆ ಏನಪ್ಪ ಮಾಡಬೇಕು ಅಂದರೆ, ಮೊದಲು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಲ್ಲರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಒಂದು ಕಂಟೆಂಟ್ ವೀಡಿಯೋಸ್ಗಳಿಗಾಗಿ. ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯಾರು ಫಾಲೋ ಮಾಡ್ದಲೇ ಹೋಗೋದಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೇ ಬಿಡೋಣ. ಮೊದಲಿಗೆ ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ, ಒಂದು ನಿಮಿಷ. ನಾನು ಲೈವ್ ಪ್ರೂಫಾಗಿ ತೋರಿಸ್ತೀನಿ ಇವತ್ತು. ಸುಮ್ಮನೆ ಅವರು ಸುಮ್ಮನೆ ಹೇಳ್ಬಿಟ್ಟು ಹಂಗೆ ಹೇಳೋಲ್ಲ. ನಾನು ಲೈವ್ ಪ್ರೂಫಾಗಿ ನನ್ನ ಹತ್ರ ಒಂದೇನೋ ಮೊಬೈಲ್ ಐತೆ, ಇನ್ನೊಂದು ಮೊಬೈಲು, ಮತ್ತು ನಾನು ಸ್ಕ್ರೀನ್ ರೆಕಾರ್ಡರ್ ಮಾಡ್ತಿರೋದು. ಎರಡು ಮೊಬೈಲ್ನ ನಾವು ಇಮೇಲ್ ಐ ಡಿ ಇದ್ರದ್ದು ಹಾಕ್ಕೊಂಡಿದ್ದೀನಿ. ಈ ಒಂದು ಇಮೇಲ್ ಐ ಡಿನ ನನ್ನ ಒಂದು ಮೊಬೈಲ್ಗೆ ಹಾಕಿದ್ದೀನಿ. ಅದ್ರ ಲೈವ್ ಪ್ರೂಫಾಗಿ ನಿಮಗೆ ತೋರಿಸ್ತೀನಿ. ಈಗ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊತೀನಿ, ಒಂದು ನಿಮಿಷ ಹಂಗೆ ರೀ. ಈಗ ನಾನು ನನ್ನ ಒಂದು ಮೊಬೈಲ್ ಸ್ಕ್ರೀನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಏನಪ್ಪ ಮಾಡಬೇಕಾಗುತ್ತೆ ಅಂದರೆ, ನಿಮ್ಮೊಂದು ಪ್ಲೇಸ್ಟೋರ್ಗೆ ಹೋಗಿ ಗೂಗಲ್ ಫೈಂಡ್ಸ್ ಹಬ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಂದರೆ ಈ ಥರ ಸರ್ಚ್ ಮಾಡ್ಕೊಳ್ಳಿ. ಅದನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಅಪ್ಡೇಟ್ ಕೇಳಿದ್ರೆ ಅಪ್ಡೇಟ್ ಮಾಡಿ, ಅದಾದಮೇಲೆ ಓಪನ್ ಮಾಡ್ಕೊತೀನಿ ನಾನೀಗ. ಈಗ ಇದರ ಒಂದು ಇಮೇಲ್ ಐ ಡಿ, ಇಲ್ಲೊಂದು ಇಮೇಲ್ ಐ ಡಿ, ಈ ಒಂದು ಇಮೇಲ್ ಐ ಡಿನ ನಾನೀಗ ಶೋ ಮಾಡ್ತೀನಿ. ಇಲ್ಲೊಂದು ಇಮೇಲ್ ಐ ಡಿ ಇದೆಲ್ಲ, ಇದ್ರ ಈ ಮೊಬೈಲ್ ಐತಲ್ಲ, ಈ ಒಂದು ಮೊಬೈಲ್ನ ಒಂದು ಇಮೇಲ್ ಐ ಡಿನ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ಒಂದು ಇಮೇಲ್ ಐ ಡಿನ ಕ್ಲಿಕ್ ಮಾಡ್ಕೊತಿದ್ದೀನಿ. ಈಗ ಕಂಟಿನ್ಯೂ ಕೊಡಿ. ಈಗ ಆಟೋಮೆಟಿಕ್ಲಿ ಮುಂದಕ್ಕೆ ಹೋಗುತ್ತೆ ನೋಡಿ, ಹಂಗೆ ನೋಡ್ತೀರಿ. ಇವಾಗ ಏನಪ್ಪ ಬರ್ತಿದೆ ಅಂದರೆ, ಇದು ನನ್ನ ಪಕ್ಕದಲ್ಲಿರೋ ಮೊಬೈಲು. ಯು ಕ್ಯಾನ್ ನೌ ಲೊಕೇಟ್ ಯುವರ್ ಡಿವೈಸಸ್ ಆ್ಯಂಡ್ ಆಕ್ಸೆಸರೀಸ್ ಸಚ್ ಆಸ್ ಇಯರ್ಬಡ್ಸಿಂದನೂ ಮಾಡ್ಬೋದು, ಆರಾಮಾಗಿ. ಈಗ ಏನಪ್ಪ ಮಾಡಬೇಕಂದ್ರೆ, ನಿಮ್ಮೊಂದು ಅವ್ರ ಮೊಬೈಲಲ್ಲಿ ಆನ್ ಆಗಿರುತ್ತಲ್ಲ, ಲೊಕೇಶನ್ ಆನ್ ಮಾಡಬೇಕು. ನನಗೆ ಲೊಕೇಶನ್ ಆನ್ ಮಾಡಿಲ್ಲ, ಈಗ ಆನ್ ಮಾಡ್ಕೊತೀನಿ. ನಿಮ್ಮ ಮುಂದೆನೇ ತೋರಿಸ್ತೀನಿ ಲೈವ್ ಪ್ರೂಫಾಗೆಲ್ಲ ನೋಡಿ. ಮೊಬೈಲ್ ಡೇಟಾ ಮತ್ತು ಲೊಕೇಶನ್ ಎರಡೂ ಆನ್ ಮಾಡಿದ್ದೀನಿ. ಒಂಚೂರು ಕಾಣಿಸ್ತಲೇ ಇರ್ಬೋದು, ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸತಿ ರಿಫ್ರೆಶ್ ಮಾಡ್ತೀನಿ, ಒಂದು ಸತಿ ಹೊಸ್ದಾಗಿ ಓಪನ್ ಮಾಡ್ತೀನಿ. ಆವಾಗ ಕ್ಲೀನಾಗಿ ಬರುತ್ತೆ. ನಿಮ್ಮ ಮುಂದೆನೇ ತೋರಿಸ್ತೀನಿ, ಲೈವ್ ಪ್ರೂಫಾಗಿ ತೋರಿಸ್ತೀನಿ. ಬೇರೆ ಕಂಟಿನ್ಯೂ ಕೊಟ್ಕೊಳ್ಳಿ. ಮತ್ತೆ ನಂದ್ರಾಗೂ ಮೊಬೈಲ್ ಲೊಕೇಶನ್ನ ಆನ್ ಮಾಡ್ಕೊಳ್ಳಿ, ಆವಾಗ ಇನ್ನೂ ಸುಲಭ ಆಗುತ್ತೆ. ಟರ್ನ್ ಆನ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಒಂದು ಮೊಬೈಲ್ ಕೆಳಗಡೆ ಕಾಣಿಸ್ತಿರ್ಬೋದು, Oppo A3X. ಅದು ನನ್ನ ಪಕ್ಕದಲ್ಲಿರೋ ಮೊಬೈಲೇ, ಅದೇ ಇಮೇಲ್ ಐ ಡಿನ ಈಗ ಲಾಗಿನ್ ಮಾಡ್ಕೊಂಡದ್ದು. ಈಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸುಮ್ಮನೆ. Oppo A3X ಈಗ ಕಾಂಟ್ಯಾಕ್ಟ್ ಮಾಡ್ತಿದ್ದೆ, ಓಪನ್ ಚೆಕ್ ಮಾಡ್ತಿದ್ದೆ, ಲೊಕೇಶನ್ ಆನ್ ಆಗೈತೆ ಅಲ್ವಾ ನೋಡಿ. ಇವಾಗ ಚೆಕ್ ಮಾಡ್ತಿದ್ದೆ, 29% ಇದೆ ಅಂತ ತೋರಿಸ್ತಿದೆ, ಎಕ್ಸಾಕ್ಟಾಗಿ ತೋರಿಸ್ತಿದೆ. ಸಿಮ್ ಒನ್ನಿಗೆ ಹಾಕಿದ್ರು ಅಂತ ತೋರಿಸ್ತಿದೆ. ಇವಾಗ ನಾನು ಏನಪ್ಪ ಮಾಡಬೇಕಾಗುತ್ತೆ ಅಂದರೆ, ಈಗ ನಾನು ಇದ್ರಾಗೆ ಸೈಲೆಂಟ್ ಮಾಡಿದ್ದೀನಿ ನೋಡಿ ಫೋನ್ ನಂಬರ್. ಈಗ ನಾನು ಕರೆಕ್ಟಾಗಿ ತೋರಿಸ್ತೀನಿ ನೋಡಿ, ಸೈಲೆಂಟ್ ಮಾಡಿದ್ದೀನಿ ನೋಡಿ, ಕಾಣಿಸ್ತಿರ್ಬೋದು. ಅದೊಂಚೂರು ಬ್ಲರ್ ಇದೆ, ಕಾಣಿಸುತ್ತಾ? ಹಾಂ ನೋಡಿ, ಈ ಥರ. ಈಗ ನಾನು ಸೈಲೆಂಟ್ ಮಾಡಿದ್ದೀನಿ. ಈಗ ನಾನು ಅದನ್ನ ಪ್ಲೇ ಸೌಂಡ್ ಮಾಡ್ತೀನಿ. ಅದರ ಅಕ್ಕಪಕ್ಕದಲ್ಲಿ ಐದಾರು ಅಕಸ್ಮಾತ್ ಎಷ್ಟೋ ಜನ ಏನು ಮಾಡಿರ್ತಾರಪ್ಪ ಅಂದರೆ, ಇಲ್ಲೇ ಅಕ್ಕಪಕ್ಕದಲ್ಲಿ ಇಕ್ಕಿರ್ತಾರೆ, ಮರ್ತಿರ್ತಾರೆ. ಅದಕ್ಕೆ ಇದನ್ನಾಗುತ್ತೆ. ಪ್ಲೇ ಸೌಂಡ್ ಕ್ಲಿಕ್ ಮಾಡ್ಕೊತೀನಿ. ಈಗ ನೋಡಿ ಕನೆಕ್ಟ್ ಆಗ್ತಿದೆ. ಈಗ ನೋಡಿ ನಿಮ್ಮ ಮುಂದೆ ಏನೂ ಬರಲ್ಲ, ಸುಮ್ಮನೆ ಪ್ಲೇ ಆಗುತ್ತೆ. ಒಂದು ನೋಟಿಫಿಕೇಶನ್ ಥರ ಬರುತ್ತೆ ನೋಡಿ, ಡಿವೈಸ್ ಲೊಕೇಟೆಡ್ ಅಂತ ಬರುತ್ತಿಲ್ಲ ನೋಡಿ, ನೋಟಿಫಿಕೇಶನ್ ಥರ ಬರ್ತಿದೆ. ಒಂಚೂರು ಕಾಣಿಸ್ತಲೇ ಇರ್ಬೋದು, ಬರ್ತಿದೆ. ಮತ್ತೆ ಸ್ಟಾಪ್
ಈಗ ಸ್ಟಾಪ್ ಮಾಡಬೇಕು ಅಂತ ಸ್ಟಾಪ್ ಮಾಡ್ಬೋದು. ಅದಾದಮೇಲೆ ನೀವೇನಾದರೂ ಒಂದು ಮಾರ್ಕ್ ಆ್ಯಸ್ ಲಾಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಮಾಡಬೇಕಾಗುತ್ತೆ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವಾಗ ಏನು ತೋರಿಸ್ಬೋದು, ಅದು ಬರಲಿಲ್ಲ ಅಂದರೆ ಗೆಟ್ ಡೈರೆಕ್ಷನ್ಸ್ ಅಂತ ಇರುತ್ತೆ. ಆ ಲೊಕೇಶನ್ ಕಳೆದೋಗಿರುತ್ತಲ್ಲ ಅದು ಎಲ್ಲಿ ಬರುತ್ತೆ, ಇದು ಎಲ್ಲಿದೆ ಅಂತ ಲೊಕೇಶನ್ ಡೈರೆಕ್ಟಾಗಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ತೋರಿಸುತ್ತೆ ನೋಡಿ. ಡೈರೆಕ್ಷನ್ ಒಂದು ನಿಮಿಷದಲ್ಲಿ ಹೋದರೆ ಕಂಡುಹಿಡಿಯಬಹುದು ಅಂತ ಹೇಳ್ತಾ ಇದೆ. ಅದು ನಮ್ಮ ಪಕ್ಕದಲ್ಲೇ ಐತೆ ಮೊಬೈಲ್, ಅದಕ್ಕೋಸ್ಕರ ಅದು ತೋರಿಸ್ತಿದೆ. ಎಲ್ಲೋ ದೂರಗೆ ಹೋಗಿದ್ರೆ ಮಿಸ್ ಆಗಿತ್ತು ಅಂದ್ಕೊಂಡ್ರೆ ಅದು ಕಿಲೋಮೀಟರ್ ಜಾಸ್ತಿನೇ ತೋರಿಸುತ್ತೆ, ನಿಮಿಷ ಜಾಸ್ತಿನೇ ತೋರಿಸುತ್ತೆ ನೋಡಿ. ಈ ಥರ ನಿಮ್ಮ ಬೇಕು ಅಂದರೆ ಇದನ್ನೇ ಶೇರ್ ಮಾಡ್ಕೋಬೋದು ನೋಡಿ. ಇಲ್ಲೈತೆ ಶೇರ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಅದನ್ನು ಎಕ್ಸಾಕ್ಟ್ನ ಮಾಡ್ಬೋದು ನೋಡಿ. ಎಲ್ಲಿ ಬರ್ತಿದೆ, ತಿಪ್ಟೂರ್ ಹತ್ರ ಕರ್ನಾಟಕ ತಿಪ್ಟೂರ್ ಅಂತ ಬರ್ತಿದೆ. ತಿಪ್ಟೂರ್ ಹತ್ರ ಎಲ್ಲೋ ಇದೆ ಅಂತ ಅದು ಶೋ ಮಾಡ್ತಿದೆ. ಒಂದು ನಿಮಿಷದಲ್ಲಿ ಹೋಗ್ಬೋದು ಅಂತ ನೋಡಿ ಆನ್ ಮಾಡ್ಕೊಂಡಿದ್ದೀನಿ. ಈ ಥರ ಆರಾಮ್ಸಾಗೆ ನಿಮ್ಮೊಂದು ಮೊಬೈಲಲ್ಲೇ ಯಾರೇ ಒಂದು ಇಸ್ಕೊಳ್ಳೋದು ಬೇಡ, ನಿಮ್ಮ ಒಂದು ಮೊಬೈಲ್ ಇದ್ದರೆ ಸಾಕು, ಆರಾಮ್ಸಾಗೆ ನೀವು ನಿಮ್ಮೊಂದು ಲೊಕೇಶನ್ನ ನೀವು ಕಂಡುಹಿಡಿಬೋದು ಆರಾಮ್ಸಾಗಿ. ಯಾವುದೇ ಥರ ಏನು ನಿಮ್ಮೊಂದು ಇಮೇಲ್ ಐ ಡಿ ಪಾಸ್ವರ್ಡ್ ಗೊತ್ತಿದ್ದು ಅಂದರೆ ಸಾಕು, ನೀವು ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಹೇಳ್ಕೊಂಡು ಕೊಡಬೇಕಾ, ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು, ಈಗ ಟೆಕ್ನಾಲಜಿ ಮುಂದುವರಿತೈತೆ. ಈಗ ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಎಲ್ಲರಿಗೂ ಗೊತ್ತು. ಇಮೇಲ್ ಐ ಡಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿರ್ತೀರಲ್ಲ ಅದ್ರ ಪಾಸ್ವರ್ಡ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೋಗ್ಬಿಡಿ, ಎಲ್ಲಾದ್ರೂ ಒಂದು ಬರೆದಿಕ್ಕಿರಿ ಸರಿನಾ. ಅದನ್ನು ಬರೆದಿಕ್ಕೊಂಡು ನೀವು ಅವಾಗ ಚೆಕ್ ಮಾಡ್ಕೋಬೇಕಾಗುತ್ತೆ. ಅವಾಗ ಬೇರೆ ಒಂದು ಮೊಬೈಲ್ ಇಸ್ಕೊಂಡು ಎಲ್ಲೈತೆ ಅಂತ ಆರಾಮ್ಸಾಗಿ ನೀವು ಎಕ್ಸಾಕ್ಟಾಗಿ ಲೊಕೇಶನ್ನ ಕಂಡುಹಿಡ್ಬೋದು. ಇದು ಇವತ್ತಿನ ಒಂದು ವೀಡಿಯೋ ಇತ್ತು. ಈ ವಿಡಿಯೋ ಎಲ್ಲರಿಗೂ ಎಲ್ಪ್ ಆಗೇ ಆಗುತ್ತೆ. ದಯವಿಟ್ಟು ಎಲ್ಲರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಲೇಬೇಕು. ನೀವು ಮಾಡಿ ನಿಮ್ಮದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸಿಗೆ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಈ ಥರದ ಒಂದು ಐತಾ ಅಂತ ಈ ಥರದ್ದು ಮೊಬೈಲ್ ಕಳೆದೋದ್ರೆ ಆಟೋಮೆಟಿಕ್ಲಿ ನಿಮಗೆ ಆರಾಮ್ಸಾಗಿ ನೀವು ಕಂಡುಹಿಡ್ಬೋದು. ವಿತಿನ್ 1 ಮಿನಿಟಲ್ಲಿ ಕಂಡುಹಿಡ್ಬೋದು. ಒಂದು 2 ಮಿನಿಟ್ಸಲ್ಲಿ ನಿಮ್ಮದು ಇಮೇಲ್ ಐ ಡಿ ಪಾಸ್ವರ್ಡ್ ಆಗೇನು ಮಾಡಿದ್ರೆ ಮುಗೀತು. ಸೌಂಡ್ ಮಾಡ್ತೀರಿ, ಸೌಂಡು ಗೊತ್ತಾಗುತ್ತೆ. ಗೆಟ್ ಡೈರೆಕ್ಷನ್ಸ್ ತಗೋಬೋದು, ಲಾಕು ಎಲ್ಲ ಮಾಡ್ಬೋದು. ಆರಾಮ್ಸಾಗಿ ಐತಿ, ಇದಂತೂ ಕ್ರೇಜಿ ಅಂತಲೇ ಹೇಳ್ಬೋದು. ಆರಾಮ್ಸಾಗೆ ನಿಮ್ಮೊಂದು ಮೊಬೈಲ್ ಎಲ್ಲೈತೆ ಅಂತ ಡೈರೆಕ್ಷನ್ನ ಕಂಡುಹಿಡ್ಬೋದು. ದಯವಿಟ್ಟು ಈ ಒಂದು ಆಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮೊಂದು ಮೊಬೈಲ್ ಕಳೆದೋಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡ್ರೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ.